ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕರ್ನಾಟಕ ಸರ್ಕಾರದ ಬುಡ ಶೇಕ್ ಆಗುತ್ತಾ? ಬಿಗ್ ಆಪರೇಷನ್ ಸೀಕ್ರೆಟ್ ಒಂದು ಈಗ ಮಹಾರಾಷ್ಟ್ರದಲ್ಲಿ, ಪಕ್ಕದ ಮಹಾರಾಷ್ಟ್ರದಲ್ಲಿ ಬ್ಲಾಸ್ಟ್ ಆಗಿದೆ. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಕಳೆದ ಒಂದು ವಾರಾನೇ ನೋಡಿದ್ದೀವಿ ನಾವು, ಕರ್ನಾಟಕದಲ್ಲಿ ಸರ್ಕಾರ ಬಿದ್ದು ಹೋಗುತ್ತೆ ಅನ್ನುವಂಥ ಜಟಾಪಟಿ ಜೋರಾಗಿ ನಡೀತು. ಆರ್ ಅಶೋಕ್ ಅವರ ಸ್ಟೇಟ್ಮೆಂಟು, ಬೇರೆ ಬೇರೆ ಬಿಜೆಪಿ ನಾಯಕರ ಹೇಳಿಕೆಗಳು, ಕಾಂಗ್ರೆಸ್ನವರೇ ಸರ್ಕಾರ ಬೀಳಿಸ್ತಾರೆ ನೋಡ್ತಾ ಇರಿ ಅಂತ. ಅದಕ್ಕೆ ಎಂ ಬಿ ಪಾಟೀಲ್ ತಿರುಗೇಟ್ ಕೊಟ್ಟಿದ್ವಿ. ಇನ್ನು ಸುಮ್ಮನೆನಾ? ಇಷ್ಟು ಭರ್ಜರಿ ಬಹುಮತದ ಸರ್ಕಾರ ಬೀಳಿಸೋದಕ್ಕೆ ಎಷ್ಟು ಶಾಸಕರು ಬೇಕು ಗೊತ್ತಾ ನಿಮಗೆ? 60 ಶಾಸಕರು. ಎಲ್ಲಿಂದ ತಗೊಂಡು ಹೋಗ್ತೀರಾ? ನಿಮ್ಮವರೇ ಇಲ್ಲಿಗೆ ಬರೋಕೆ ರೆಡಿ ಇದ್ದಾರೆ ಅಂತ ಬಿಜೆಪಿಗೆ ತಿರುಗೇಟ್ ಕೊಟ್ಟಿದ್ದು. ಈ ಕೆಸರ ಚಾಟ ನೋಡ್ತಾ ಇದ್ದೀವಿ. ಲೋಕಸಭಾ ಚುನಾವಣೆ ಮುಗಿತಾ ಇದ್ದ ಹಾಗೆ ಸರ್ಕಾರ ಬೀಳುತ್ತೆ ಅಂತ ಬಿಜೆಪಿ ಭವಿಷ್ಯ ನುಡಿತಾನೇ ಇದೆ. JDS ಕೂಡ ಈ ಹಿಂದೆ ಈಗ ಪ್ರಜ್ವಲ್ ಕೇಸ್ನ ತಲೆನೋವು ಶುರುವಾಗೋಕ್ಕಿಂತ ಮುಂಚಿತವಾಗಿ ನೋಡಿದ್ದೀವಿ ನಾವು ಅಂಥ ಹೇಳಿಕೆಗಳನ್ನು ಕೊಟ್ಟಿದ್ದು. ರೈತ ಪರ ಸರ್ಕಾರ ಬರುತ್ತೆ ಅಂತೆಲ್ಲ ನೋಡಿದ್ದು. ಈಗ ನೋಡಿದ್ರೆ ಮಹಾರಾಷ್ಟ್ರದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಚಾರ ಸಿಡಿದಿರುವುದು. ಲೋಕಸಭಾ ಚುನಾವಣಾ ಅಖಾಡದಲ್ಲಿ ಮಹಾರಾಷ್ಟ್ರ ಮುಖ್ಯಮಂತ್ರಿ ಏಕನಾಥ್ ಶಿಂಧೆಯವರೇ ಸಿಡಿಸಿರುವಂತಹ ಸೀಕ್ರೆಟ್ ಇದು. ಅವ್ರ ಮಾತುಗಳಲ್ಲೇ ಕೇಳಿಸ್ತೀವಿ. ಕರ್ನಾಟಕದಲ್ಲಿ ತೆರೆಮರೆಯಲ್ಲಿ ಸರ್ಕಾರ ಬೀಳಿಸೋದಕ್ಕೆ ಪ್ರಯತ್ನ ಆಗ್ತಿರುವ ಬಗ್ಗೆ ಮಾಹಿತಿ ಇದೆ. ಕಾಂಗ್ರೆಸ್ನಿಂದ ಆಗ್ತಿದೆಯೋ, ಕಾಂಗ್ರೆಸ್ ಸರ್ಕಾರದ ವಿರುದ್ಧವೇ ಬಿಜೆಪಿಯಿಂದ ಆಗ್ತಿದೆಯೋ ಗೊತ್ತಿಲ್ಲ. ಅವರಿಗೆ ಮಾಹಿತಿ ಇದೆ ಅಂತಾರೆ. ನಾನು ಒಂದು ಮೀಟಿಂಗ್ಗೆ ಅಂತ ಹೋದಾಗಲೂ ಕೂಡ ಆ ಬಗ್ಗೆ ವಿಚಾರ ಕಿವಿಗೆ ಬಿತ್ತು. ಮತ್ತು ನಾಥ್ ಮಾದರಿಯ ಆಪರೇಷನ್ ರೆಡಿಯಾಗಿದೆ ಇಲ್ಲಿ ಸಿದ್ಧತೆ ಅಂತ ಹೇಳಿದ್ರಂತೆ. ಅಂದರೆ ಏನದು ನಾಥ್ ಮಾಡೆಲ್ ಅಂತ ಕೇಳಿದಾಗ, ನಿಮ್ಮ ಮಾಡೆಲ್ಲೇ, ನೀವು ಬರಬೇಕಾಗತ್ತೆ ಮುಂದಿನ ದಿನಗಳಲ್ಲಿ, ನಿಮ್ಮ ಅನುಭವ ಬೇಕು ಅನ್ನುವಂಥ ಮಾತುಗಳು ಕೂಡ ಕಿವಿಗೆ ಬಿದ್ದು. ಅಂದರೆ ಮಹಾರಾಷ್ಟ್ರ ಮಾದರಿಯ ಆಪರೇಷನ್ ಅಂದರೆ ಅರ್ಥ ಏನು? ಕಾಂಗ್ರೆಸ್ನ ನಾಯಕರೇ ಒಬ್ಬರು ಬಿಜೆಪಿಗೆ ಬರ್ತಾರೆ ಅಂತನ, ಟೀಮ್ನ ಜೊತೆಗೆ ಬರ್ತಾರೆ ಅಂತನ, ಏಕನಾಥ್ ಶಿಂದೆ ಪವಾರ್ ರೀತಿಯಲ್ಲಿ ಆಪರೇಷನ್ಗಳಾಗಿ ಬಿಜೆಪಿ ಸರ್ಕಾರ ಬರುತ್ತೆ ಅಂತೆಲ್ಲ ಹಿಂದೆ ಯತ್ನಾಳ್ ಅವರಿಂದ ಹಿಡಿದು ಸುಮಾರು ಜನರ ಸ್ಟೇಟ್ಮೆಂಟ್ ಕೇಳಿದ್ದೀವಿ ನಾವು. ಸೊ ಈಗ ಏಕನಾಥ್ ಶಿಂದೆ ಮಾಡೆಲಲ್ಲಿ ಆಗುತ್ತೆ, ನೀವು ನಿಮ್ಮ ಅನುಭವವನ್ನು ಹಂಚಿಕೊಳ್ಬೇಕಾಗತ್ತೆ ಇಲ್ಲಿ ಬಂದು ಅಂತ ಹೇಳ್ತಾರೆ. ಅಂದರೆ ಕೈ ನಾಯಕರ ವಿಚಾರವು ಏಕನಾಥ್ ಶಿಂದೆ ಅವರು ಮಾತಾಡ್ತಿರೋದು ಅಥವಾ ಬಿಜೆಪಿಯವರೇ ಯಾರೋ ಹೇಳಿದ್ದೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಮಹಾರಾಷ್ಟ್ರದ ಮಾದರಿ ಅಂದ್ರೆ ಅದೇ ಅಲ್ವಾ? ಈಗ ಕಾಂಗ್ರೆಸ್ ಇಂದ ಇಲ್ಲಿಗೆ ಬರ್ತಾರೆ ಅಂತ ಆಯ್ತು. ಅಂಥ ಆಪರೇಷನ್ ಒಂದು ಎಲ್ಲ ಸಿದ್ಧತೆ ನಡೆದಿದೆ. ಎಲೆಕ್ಷನ್ ಆಗ್ತಾ ಇದ್ದ ಹಾಗೆ ಸರ್ಕಾರ ಬೀಳಬಹುದು ಅನ್ನೋ ಥರದ ಒಂದು ಸುಳಿವನ್ನು ಕೊಡ್ತಿದ್ದಾರೆ. हा कोण आहे एकनाथ शिंदे? कर्नाटकमध्ये मी आता गेलो होतो सभेला, ते बोले आमच्याकडे पण नाथ ऑपरेशन करायचं आहे. नाथ ऑपरेशन म्हणजे काय? बोले तुम्ही केलं ते एकनाथ शिंदे, एकनाथ म्हणजे नाथ ऑपरेशन. कर्नाटकमध्ये पण आपल्यासारखंच काहीतरी चालू आहे. लोकसभेच्या नंतर तिकडे होईल. ते म्हणाले तुमचा अनुभव आम्हाला कामी येईल. ठीक आहे बोले, येतो मी तिकडे. ಕುತೂಹಲಕ್ಕೆ ಕಾರಣ ಆಗಿದೆ. ಮಹಾರಾಷ್ಟ್ರ ಮುಖ್ಯಮಂತ್ರಿಯೇ ಇಂಥ ಮಾತುಗಳನ್ನು ಆಡಿರೋದು. ಯಾರ ಕಡೆಯಿಂದ ಆಗ್ತಾ ಇದೆ ಪ್ರಯತ್ನ? ಹಾಗಾದ್ರೆ ಕಾಂಗ್ರೆಸ್ನವರೇ ನೋಡಿ ಏನು ಮಾಡ್ತಾರೆ ಅಂತ ಆರ್ ಅಶೋಕ್ ಹೇಳಿರೋದ್ರ ಮಾತಿನ ಹಿಂದಿನ ಅರ್ಥನೂ ಇದೇನಾ ಗೊತ್ತಿಲ್ಲ. ಒಟ್ಟಿನಲ್ಲಿ ಭರ್ಜರಿ ಆಪರೇಷನ್ ರಣತಂತ್ರ ಒಂದು ರೆಡಿ ಆಗಿದೆ ಅಂತಿದ್ದಾರೆ ಮಹಾರಾಷ್ಟ್ರ ಮುಖ್ಯಮಂತ್ರಿ. ಅದು ಈ ಫಲಿತಾಂಶದ ಮೇಲೂ ನಿರ್ಧಾರಿತ ಆಗಬಹುದು. ಬಿಜೆಪಿಯವರು ಈಗ ಎಲೆಕ್ಷನ್ ಮುಗಿದ ಮೇಲೆ ಹೇಳ್ತಿರೋದು 18ರಿಂದ 20 ಸೀಟು ಬರೋ ನಿರೀಕ್ಷೆ ಇದೆ ಅಂತ. ಅಂದುಕೊಂಡಿದ್ದಕ್ಕಿಂತ ಸ್ವಲ್ಪ ಹೆಚ್ಚಾದರೆ, 20+ ಆದರೆ ಆತ್ಮವಿಶ್ವಾಸ ಜಾಸ್ತಿ ಆಗೋ ಸಾಧ್ಯತೆಗಳು ಇರ್ತವೆ. ಈಗ ಈ ಹೊತ್ತಲ್ಲೇ ಏಕನಾಥ್ ಶಿಂಧೆಯ ಈ ಸ್ಟೇಟ್ಮೆಂಟ್ ಸಂಚಲನ ಸೃಷ್ಟಿ ಮಾಡಿರೋದು. ಇತ್ತೀಚೆಗೆ ಕಾಂಗ್ರೆಸ್ನ ಕೆಲವು ಸೀನಿಯರ್ ಲೀಡರ್ಸ್, ಅವರು ಮಿನಿಸ್ಟರ್ಸು ಆಗಿರಬಹುದು ಅಥವಾ ಹಿರಿಯ ಶಾಸಕರು ಆಗಿರಬಹುದು, ಮಹಾರಾಷ್ಟ್ರದ ನಾಯಕರ ಜೊತೆಗೆ, ಗೋವಾ ಬಿಜೆಪಿ ನಾಯಕರ ಜೊತೆಗೆ ಕಾಂಟ್ಯಾಕ್ಟಲ್ಲಿದ್ದಾರೆ, ಮೀಟಿಂಗ್ಗಳಾಗ್ತಿವೆ ಅನ್ನೋದ್ರ ಬಗ್ಗೆ ಸುದ್ದಿಗಳು ಬಂದಿದ್ವು. ದೇವೇಂದ್ರ ಫಡ್ನವೀಸ್ ಅಲ್ಲಿ ಗೋವಾ CM ಜೊತೆ ಎಲ್ಲ ಮೀಟಿಂಗ್ಗಳಾಗ್ತಿದ್ದಾವೆ ಕಾಂಗ್ರೆಸ್ನ ನಾಯಕರಿಂದ ಅಂತ. ಈ ರೀತಿ ಏನಾದರೂ ಇನ್ಫಾರ್ಮೇಶನ್ ಅಲ್ಲಿಗೆ ಹೋಗಿರೋದಾ ಗೊತ್ತಿಲ್ಲ, ಕಾದ್ ನೋಡಬೇಕು. ಸೊ ರಾಜ್ಯ ರಾಜಕಾರಣದಲ್ಲಿ ಎಲೆಕ್ಷನ್ ಮುಗಿದ ಮೇಲೂ ಬಿಸಿ ಏರೋದಿದೆಯಾ? ಇದೇ ಕಾರಣಕ್ಕೆ ಬಿಜೆಪಿ JDSನ ಜೊತೆಗಿನ ನಂಟನ್ನ ಕಡಿದುಕೊಳ್ಳೋಕೆ ರೆಡಿ ಇಲ್ವಾ? ಮೊನ್ನೆ ನೋಡಿದ್ವಿ, ಯಡಿಯೂರಪ್ಪನವ್ರು ಕ್ಲಿಯರ್ ಮಾಡಿದ್ರು, ಯಾವ ಕಾರಣಕ್ಕೂ ಮೈತ್ರಿ ಸಮಸ್ಯೆ ಆಗಲ್ಲ, ಕೇಸ್ನ ಪಾಡಿ ಕೇಸ್ ನಡೆಯುತ್ತೆ, ಆದರೆ ನಮ್ಮ ಮೈತ್ರಿಯಲ್ಲಿ ಏನು ಸಮಸ್ಯೆ ಬರೋದಿಲ್ಲ ಅನ್ನೋದನ್ನ ಕ್ಲಿಯರ್ ಮಾಡಿದ್ದು ಹೈಕಮಾಂಡ್ ಕೂಡ. ಈ ಹೊತ್ತಲ್ಲಿ ಸಮಸ್ಯೆ ಬಂದಾಗ JDS ಅನ್ನು ಕೈ ಬಿಟ್ರೆ ಒಕ್ಕಲಿಗ ಮತಗಳನ್ನು ನಿಜವಾಗಿಯೂ ಮುಂದೆ ಭವಿಷ್ಯದಲ್ಲೂ ಸೆಳೆಯುವ ಯೋಚನೆ ಮಾಡೋದಕ್ಕಾಗಲ್ಲ. ಕಷ್ಟ ಕಾಲದಲ್ಲಿ ಗೌಡ್ರನ್ನ ಕೈ ಬಿಟ್ರು ಅನ್ನೋ ಥರದ ಹಣೆಪಟ್ಟಿನೂ ಬರುತ್ತಲ್ಲ. ಹಾಗಾಗಿ
JDSನ ನಂಟನ್ನ ಮುರಿದುಕೊಳ್ಳೋದಿಕ್ಕೆ ರೆಡಿ ಇಲ್ಲ ಬಿಜೆಪಿ. ಇದು ಸರ್ಕಾರ ರಚಿಸುವಂತಹ ಲೆಕ್ಕಾಚಾರದಲ್ಲೂ ಇರಬಹುದಾ ಅನ್ನೋದು ಪ್ರಶ್ನೆಗೆ ಎದ್ದಿರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.